ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಆದೇಶವನ್ನ ಪ್ರಕಟಿಸಲಾಗಿದೆ. ನಗರಪೇಟೆಗೆ ಹೋಗಿ ಶೋಭಾ ಕರಂದ್ಲಾಜೆ ಅವರು ನೀಡಿದ ಹೇಳಿಕೆ, ಆ ಹೇಳಿಕೆಯ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಎರಡು ರಾಜ್ಯಗಳ ನಡುವಿನ ಸೌಹಾರ್ದಯುತ ಪರಿಸ್ಥಿತಿಯನ್ನ ಕದಡುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಅಂತ ಹೇಳಿ ಡಿಎಂಕೆ ಪಕ್ಷದಿಂದ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತು. ಇದೀಗ ಚುನಾವಣಾ ಆಯೋಗ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ತಕ್ಷಣಕ್ಕೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. 48 ಗಂಟೆಯ ಒಳಗಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಇದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು, ಯಾವ ಜಾಗಕ್ಕೆ ಹೋಗ್ತಿದ್ದೀವಿ, ಅಲ್ಲಿ ಏನ್ ಮಾತನಾಡ್ತಿದ್ದೀವಿ, ಹಾಗೆ ಮಾತನಾಡೋದ್ರಿಂದ ಮತ ಬರುತ್ತೋ ಬಿಡುತ್ತೋ ಅದು ಎರಡನೇ ಪ್ರಶ್ನೆ. ಆದ್ರೆ ಆ ಕ್ಷಣಕ್ಕೆ ಅಲ್ಲಿ ಉಂಟಾಗುವಂತಹ ಪ್ರತಿಫಲನಗಳು, ಅಲ್ಲಿನ ಜನರ ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವನೆಗಳು, ಪರಸ್ಪರ ಸೌಹಾರ್ದಯುತೆಗೆ ಆಗುವಂತಹ ಧಕ್ಕೆ, ಇದನ್ನ ಆಲೋಚಿಸಿ ಮಾತನಾಡಬೇಕಾಗಿರೋದು ಕೇವಲ ಬಿಜೆಪಿ ಮಾತ್ರವಲ್ಲ, ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರ ಕರ್ತವ್ಯ. ಅದನ್ನ ಮೀರಿ ವ್ಯತಿರಿಕ್ತವಾಗಿ ನಡ್ಕೊಂಡಾಗ ಹೀಗಾಗತ್ತೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ದಾಖಲಾಗಿದ್ದ ದೂರು, ಆ ದೂರಿಗೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು, 48 ಗಂಟೆಗಳ ಒಳಗಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ, ಫಸ್ಟ್ ಆನ್ ರಿಪಬ್ಲಿಕ್. ನಮ್ಮಲ್ಲಿ ಮಾತ್ರ, ನಮಗೆ ಮಾತ್ರ ಮೊದಲು ಲಭ್ಯವಾಗಿರುವ ಮಾಹಿತಿ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ಕೂಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಡಿಎಂಕೆಯಿಂದ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಇಂಥದ್ದೊಂದು ದೂರು ದಾಖಲಾಗಿದೆ ಅಂತ ಹೇಳಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಜಯಪ್ರಕಾಶ್ ಶೆಟ್ರು ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್ ಶೆಟ್ರೆ, ಫಸ್ಟ್ ಆನ್ ರಿಪಬ್ಲಿಕ್, ಶೋಭಾ ಕರಂದ್ಲಾಜೆ ಅವರ ಸ್ಟ್ರಿಕ್ಟ್ ಆಕ್ಷನ್, ಅವರ ವಿರುದ್ಧವಾಗಿ 48 ಗಂಟೆಗಳ ಒಳಗಾಗಿ, ಬೇರೇನೆಲ್ಲ ಇದೆ ಆದೇಶದಲ್ಲಿ? ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಈ ನೋಟಿಸ್ ಗಮನಿಸಬಹುದು. 24 ಗಂಟೆ ಒಳಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾಗಿ. ತಮಿಳುನಾಡಿನಿಂದ ಜನ ಬರ್ತಾರೆ, ತಮಿಳುನಾಡಿನಿಂದ ಟ್ರೈನ್ಡ್ ಆಗಿ ಜನ ಬರ್ತಾರೆ, ಇಲ್ಲಿ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ ಅನ್ನುವಂಥ ಹೇಳಿಕೆ, ಇದನ್ನೇ ಬಹಳ ಮುಖ್ಯವಾಗಿ ಇಟ್ಟುಕೊಂಡು ದ ಸ್ಟೇಟ್ಮೆಂಟ್ attempts ಟು ಪ್ರಮೋಟ್ ಫೀಲಿಂಗ್ಸ್ ಆಫ್ ಎಂಪಿಟಿ ಆ್ಯಂಡ್ ಹೇಟ್ರೆಡ್ ಬಿಟ್ವೀನ್ ದ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ದ ಪೀಪಲ್ ಆಫ್ ತಮಿಳುನಾಡು ಮತ್ತು ಕರ್ನಾಟಕದ ಜನರ ನಡುವೆ ವಿಷ ಬೀಜ ಬಿತ್ತುವಂಥ ಹೇಳಿಕೆ ಇದು. ಹನುಮಾನ್ ಚಾಲಿಸಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಕೇರಳದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ ಕರ್ನಾಟಕಕ್ಕೆ, ತಮಿಳುನಾಡಿಂದ ಬರ್ತಾರೆ, ಟ್ರೈನ್ಡ್ ಆಗಿ ಬರ್ತಾರೆ, ಇಲ್ಲಿ ಬಾಂಬ್ ಇಡ್ತಾರೆ ಅನ್ನುವಂಥ ಮಾತನ್ನು. ಸೊ ಇದಕ್ಕೆ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಟ್ವೀಟ್ ಮುಖಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದರು, ಅನೇಕರು ವಿರೋಧ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಅದಕ್ಕೆ ಸಾರಿ ಕೂಡ ಕೇಳಿದರು ಶೋಭಾ ಕರಂದ್ಲಾಜೆ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಯಾವುದೇ ರೀತಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಇಂಥ ಹೇಳಿಕೆಗಳು, ಹೇಟ್ರೇಟ್ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಇದೇ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಜಾತಿ ಧರ್ಮದ ನಡುವೆ, ಹಾಗೆಯೇ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಜಾತಿಯನ್ನು ಅಂತಾರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಬರ್ತಾರೆ, ಟ್ರೈನ್ಡ್ ಆಗಿರ್ತಾರೆ, ಬಾಂಬ್ ಇಡೋದು ಹೆಂಗೆ ಅಂತ ಅಲ್ಲಿ ಕಲ್ತು ಬರ್ತಾರೆ, ಇಲ್ಲಿ ಬಾಂಬ್ ಇಡ್ತಾರೆ. ಆ ಮೂಲಕ ಎರಡು ರಾಜ್ಯಗಳ ನಡುವಿನ ವೈಮನಸ್ಯಕ್ಕೆ ಈ ಹೇಳಿಕೆ ಕಾರಣವಾಗಿದೆ. ಇದರ ಬಗ್ಗೆ ದೂರನ್ನು ಭರತ್ ಅನ್ನೋರು ಕೊಟ್ಟಿದ್ದರು. ಅದಕ್ಕೆ ಅನುಗುಣವಾಗಿ ಇವತ್ತು 24 ಗಂಟೆಯೊಳಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶವನ್ನು ನೀಡಲಾಗಿದೆ. ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ಆಗ್ಬೋದು. ಮತ್ತೆ ಅವರಿಗೆ ಬೆಂಗಳೂರು ಉತ್ತರದಲ್ಲಿ ಟಿಕೆಟನ್ನು ನೀಡಲಾಗಿದೆ. ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ನೀಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರ ಚುನಾವಣಾ ಸ್ಪರ್ಧೆಯ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳು ಉದ್ಭವ ಆಗಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಮಿತಾ ಶೆಟ್ರೆ, ನೋಡಿ, ನಾವು ಇವತ್ತು ಡಿಬೇಟ್ ಕೂಡ ಇದೇ ವಿಚಾರ ಮಾತನಾಡ್ತಾ ಇದ್ವಿ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಪಕ್ಷಾತೀತವಾಗಿ ಜನಪ್ರತಿನಿಧಿಗಳ ಮಾತುಗಳಿದೆಯಲ್ಲ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಜನರನ್ನ ಮತವನ್ನ ಸೆಳೆಯೋ ಪ್ರಯತ್ನ ಮಾಡೋದು ಒಂದ್ ಪಕ್ಕ, ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕದರೋ ರೀತಿಯಲ್ಲಿ, ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇರುತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಅಂತ ಹೇಳಿ. ಈಗ ಯಾವಾಗ ಒಬ್ಬ ಜನಪ್ರತಿನಿಧಿಗೆ ತಾನೇನು ಮಾಡಿದ್ದೇನೆ, ತಾನು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಅನ್ನುವಂಥದ್ದು, ಅಭಿವೃದ್ಧಿ ಅಂತಂದರೆ ಕೇವಲ ನಾನು ಫಂಡ್ ತಗೊಂಬಂದೆ, ರೋಡ್ ಮಾಡಿದೆ, ನೀರು ಬಂತು, ಟಾರ್ ಬಂತು ಅಲ್ಲ. ಅದು ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ದಾಗಲೂ ಆಗತ್ತೆ, ಮನೆಗೆ ಬರ್ತಾ ಇರುವಂಥ ಕರೆಂಟ್ ನಿಂತೋಗೋದಿಲ್ಲ, ಯಾಕಂದರೆ ಅದೊಂದು ಪ್ರೊಸೆಸ್. ಆದರೆ ಯಾವ ಒಬ್ಬ ಅಭ್ಯರ್ಥಿಯಲ್ಲಿ ಗೆದ್ದು ಬಂದಿರ್ತಾನೆ, ಆ ನಂತರ
ಅವನಿಗೆ ವೋಟ್ ಹಾಕಲಿ ಹಾಕದೇ ಇರಲಿ, ಆ ಎಲ್ಲ ಮತದಾರರು ಕೂಡ ಆತನ ವೋಟರ್ಸ್ ಆಗಿರ್ತಾರೆ, ಅವರ ಪ್ರತಿನಿಧಿ ಆತ ಆಗಿರ್ತಾನೆ. ಈ ಸಂದರ್ಭದಲ್ಲಿ ನಾವು ಏನು ತಗೊಂಬಂದ್ವಿ ಅನ್ನೋದನ್ನು ಹೇಳೋದಕ್ಕೆ ಯಾವುದೇ ವಿಚಾರಗಳಿಲ್ಲದೆ ಇದ್ದಾಗ ಇಂಥ ಹೇಳಿಕೆಗಳು ಬರುತ್ತೆ. ಜಾತಿಗಳ ನಡುವೆ, ರಾಜ್ಯಗಳ ನಡುವೆ ಇಂಥ ಹೇಳಿಕೆಗಳನ್ನು ಮುಂದಿಟ್ಟುಕೊಂಡು ಆಮೇಲೆ ಅಮಾಯಕರದಕ್ಕೆ ಬಲಿಯಾಗ್ತಾರೆ ಕೂಡ. ಒಂದು ವಿಷಯ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು, ಈ ಚುನಾವಣಾ ರ್ಯಾಲಿಗಳಾಗತ್ತಲ್ಲ, ಯಾರಿಗಾಗಿ ರ್ಯಾಲಿಗಳಾಗತ್ತೆ? BJPಯವರು BJPಗೆ ವೋಟ್ ಹಾಕ್ತಾರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಮತ್ತು ಈ ರ್ಯಾಲಿಗಳು ಯಾರಿಗಾಗಿ? ಆದರೆ ಯಾವತ್ತೂ ಕೂಡ 30% ಜನ ಒಂದು ಪಕ್ಷಕ್ಕೆ, 30% ಜನ ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿದ್ರು ಕೂಡ 40% ಜನ ಹೊಂದಿರ್ತಾರಲ್ಲ, ಅವರು ತದೇಕ ಚಿತ್ತದಿಂದ ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತಾರೆ. ಯಾರಿಗೆ ಅವರನ್ನು ಯಾವುದಾದ್ರೂ ಕಾರಣಕ್ಕಾಗಿ ಮರಳು ಮಾಡಬೇಕು ಅನ್ನೋಂಥದ್ದೊಂದು ಇರುತ್ತೆ. ಆ 40% ಜನರನ್ನು ಯಾವುದಾದ್ರೂ ಒಂದು ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಭಾಳ ಈಸಿ. ಒಂದು ಮಾತಿದೆ, ಯಾವುದೇ ಸಂದರ್ಭದಲ್ಲೂ ಕೂಡ ದೇವಸ್ಥಾನಗಳಲ್ಲಿರ್ಬೋದು, ಮಸೀದಿಗಳಲ್ಲಿರ್ಬೋದು, ಚರ್ಚ್ಗಳಲ್ಲಿರ್ಬೋದು, ಈ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಾವೇಶಗಳನ್ನು ಮಾಡಬಾರ್ದು, ಅದು ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ಸೊ ಇಂಥ ಹೇಳಿಕೆಗಳಿಂದ ಜನರ ಮನಸ್ಸಿನಲ್ಲಿ ಘಾಸಿ ಉಂಟಾಗಿ ಅದು ವೋಟ್ ಪೋಲರೈಸ್ ಆಗುತ್ತೆ. ಇದನ್ನು ನಮ್ಮ ರಾಜಕಾರಣಿಗಳು ಸ್ವತಃ ಬೇಲಿ ಹಾಕ್ಕೊಳ್ಳೋದೇ ಇದ್ದರೆ ಇದು ಇನ್ನೂ ಅನವರತ ಮುಂದುವರಿಯುತ್ತೆ. ಆದರೆ ಈ ರೀತಿಯ ಒಂದು ಆದೇಶ ಸದ್ಯಕ್ಕೆ ಬಂದಿರುವಂಥದ್ದು ಕೆಲವು ರಾಜಕಾರಣಿಗಳಿಗಾದರೂ, ಕೆಲಸ ಮಾಡದೆ ಕೇವಲ ಇಂಥ ಹೇಳಿಕೆಗಳಿಂದ ಪ್ರಚಾರ ಪಡೆಯುವಂತಹ ರಾಜಕಾರಣಿಗಳಿಗೆ ಒಂದು ದೊಡ್ಡ ಚಾಟಿಯೇಟು ಅಂತ ಹೇಳಬಹುದು. ಸ್ಮಿತಾ, ಜೆಪಿ ಸರ್, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.